ಬೈಕ್ ಮೆಕ್ಯಾನಿಕ್ ಶಾಪ್ಗಳಿದ್ದಾವೆ. ಆ ಮೆಕ್ಯಾನಿಕ್ ಶಾಪ್ಗಳಿಂದವ ತ್ಯಾಜ್ಯಗಳನ್ನ ತಂದು ಈ ಥರ ಬೆಂಕಿ ಹಾಕಿ ಜನಗಳು ತಿರುಗಾಡ್ತಕ್ಕಂಥ ಒಂದು ಇಲ್ಲಿ ಸಂಜೆ ಹೊತ್ತು ಮತ್ತು ಬೆಳಿಗ್ಗೆ ಹೊತ್ತು ವಾಯು ವಿಹಾರ ಮಾಡ್ತಾರೆ. ಇಲ್ಲಿ ತಂದು ಈ ಥರ ಇದು ಮಾಡ್ತಾರೆ. ಈ ಪುರಸಭೆಯವರು ಚೀಫ್ ಆಫೀಸರ್ ಏನು ಮಾಡ್ತಾಯಿದ್ದಾರೆ, ಹೆಲ್ತ್ ಇನ್ಸ್ಪೆಕ್ಟರ್ ಏನು ಮಾಡ್ತಾಯಿದ್ದಾರೆ, ಮತ್ತು ಸಾರ್ವಜನಿಕರಿಗೆಲ್ಲ ತೊಂದರೆ ಕೊಟ್ಕೊಂಡು ಈಗ ಸರ್ಕಾರಿ ಅಧಿಕಾರಿಗಳು ಕಣ್ಮುಚ್ಕೊಳ್ತಾರೆ. ಬೆಳಿಗ್ಗೆ ಹೊತ್ತು ನೋಡಿದರೆ ಇನ್ನೂ 5 ಗಂಟೆ 6 ಗಂಟೆಗೆ ಬಂದು ಅವ್ರ ಅಂಗಡಿ ಮುಂದೆ ಬೆಂಕಿ ಹಾಕೊಂಡಿರ್ತಾರೆ. ಸಂಜೆ ಹೊತ್ತು ನೋಡಿದ್ರೆ ಇಲ್ಲಿ ಸುರಿದ್ಬಿಟ್ಟು ಬೆಂಕಿ ಹಾಕಿಬಿಡೋಯ್ತಾರೆ. ಸಾರ್ವಜನಿಕರು ಬದುಕೋದು ಹೆಂಗೆ? ಇದರಲ್ಲಿ ಯಾವನ್ನ ಕುಡಿದ್ರೆ ಯಾರೋ ಮನುಷ್ಯನ ಮರಿಕತನ ಅಸ್ತಮ ಮತ್ತು ಇವೆಲ್ಲ ಬಂದು ಸತ್ತೋಯ್ತಾರೆ ಜನಗಳು. ಅದರಿಂದ ದಯಮಾಡಿ ಪುರಸಭೆ ಚೀಫ್ ಆಫೀಸರ್ಗಳಾಗಿರ್ಬೋದು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಇವರೆಲ್ಲ ಈ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ಮೆಕ್ಯಾನಿಕ್ಗಳು, ಬೈಕ್ ಮೆಕ್ಯಾನಿಕ್ಗಳಿದ್ದಾರೆ ಅಥವಾ ಲಾರಿ ಮೆಕ್ಯಾನಿಕ್ಗಳಿದ್ದಾರೆ, ಇವ್ರಿಗೆಲ್ಲ ಒಂದು ನೋಟಿಸ್ ಕೊಟ್ಟು ನಿಮ್ಮ ತ್ಯಾಜ್ಯವನ್ನು ಎಲ್ಲೂ ಕೂಡ ಸುರಿಯೋಕ್ಕೆ ಹೋಗ್ಬೇಡಿ, ಎಲ್ಲೂ ಇದು ಮಾಡೋಕ್ಕೆ ಹೋಗ್ಬೇಡಿ, ಅದನ್ನು ಸಂಜೆ ಹೊತ್ತು ಅಥವಾ ಬೆಳಗ್ಗೆ ಹೊತ್ತು ನಮಗೆ ವಾಹನ ಕಳಿಸ್ತೀವಿ ಅಲ್ಲಿಗೆ ಕೊಡಿ ಅಂತೇಳಿ ಅವ್ರನ್ನ ಒಂದು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಪ್ಲಸ್ ಅದ್ರ ಜೊತೆಗೆ ಯಾರ್ಯಾರು ಬೆಂಕಿಗಳನ್ನ ಹಾಕ್ತಾರೆ ಅವ್ರಿಗೆ ನೋಟಿಸ್ನು ಕೊಟ್ಟು ಅವ್ರ ಅಂಗಡಿ ಲೈಸೆನ್ಸ್ಗಳನ್ನ ರದ್ದು ಮಾಡ್ತಕ್ಕಂಥ ಒಂದು ಕ್ರಮವನ್ನು ಇವರು ಮುನ್ಸಿಪಲ್ ಪುರಸಭೆಯಿಂದವ ಕ್ರಮ ವಹಿಸಬೇಕು ಅಂತ ಹೇಳ್ತೀನಿ ನಾನು. ಡಿ ಸಿ ಮತ್ತು ಎ ಸಿ ಅವ್ರ ಗಮನಕ್ಕೂ ತತ್ತಿವಿದ್ನ ಈ ಥರ ಎಲ್ಲ ಆಗ್ತಾಯಿದೆ ಅಂತವ. ನೋಡಿ ಇಲ್ಲೆಲ್ಲ ಸುರಿದಿದ್ದಾರೆ, ಇದೆಲ್ಲ ಹೇಮಾವತಿಯವರು ಕೂಡ ಇದಕ್ಕೆ ಗಮನ ಹರಿಸ್ಬೇಕು. ನೋಡಿ ಇದು ಬೆಂಕಿ ಹಾಕಿದರೆ ಹೊಗೆಯಲ್ಲಿ ಸಾವಿರಾರು ಮಂದಿ ಜನಗಳು ವಾಸ ಮಾಡ್ತಾರೆ, ಅಲ್ಲಿಗೆಲ್ಲ ಹೋಗುತ್ತೆ ಇದೆಲ್ಲ. ಇದು ಸ್ವಚ್ಛ ನಗರಿ ಅಂತಕ್ಕಂಥ ಒಂದು ಹಿರಿಮೆ ನಮ್ಮ ಇದರಿಂದ ಬಂದಿತ್ತು, ಅದೀಗ ಹೋಗ್ತಾ ಇದೆ, ಅದೆಲ್ಲ ಹೋಗಿದೆ ಅಲೆ, ಅದೆಲ್ಲ ಮುಗಿದೋಗಿದೆ ಅಲೆ. ಈ ಟೈಪ್ ಇದೆಲ್ಲ ಅವ್ಯವಸ್ಥೆಯನ್ನು ಮಾಡ್ಕೊಂಡು ಸಾರ್ವಜನಿಕ ತೊಂದರೆ ಕೊಟ್ಕೊಂಡು ಬೆಂಕಿ ಹಚ್ಕೊಂಡು ನೋಡಿ ನಿಂತ್ಕೊಂಡು ಮಾತಾಡೋಕ್ಕಾಗ್ತಾಯಿಲ್ಲ ನಮಗೆ. ಇಲ್ಲಿ ಆ ಥರ ಆಗ್ತಾಯಿದೆ. ಮಹೇಶ್ ಕಬ್ಬಾಳ್ ಅಂತ KDP ಸದಸ್ಯನಾಗಿದ್ದೀನಿ. ಪಾರ್ಕ್ಗಳು ಏನು ವಾಯುವಿಹಾರಕ್ಕೆ ಪಾರ್ಕ್ಗಳು ಮಾಡಿದ್ದಾರೆ, ಈ ಜನಗಳು ಚೆನ್ನಾಗಿ ನಾವು ಹೆಲ್ತಿಯಾಗಿರಬೇಕು ಅಂತೇಳಿ ಒಳ್ಳೆ ಗಾಳಿ ಸಿಗುತ್ತೆ ಅಂತ ಬರ್ತಾರೆ. ಇವಾಗ ಒಳ್ಳೆ ಗಾಳಿಗಳು ಬಂದರೆ ನೋಡಿ ಇಲ್ಲಿ ಪಾರ್ಕ್ ಪಕ್ಕದಲ್ಲಿ, ಈ ಚಾನಲ್ ಪಕ್ಕದಲ್ಲಿ ನೋಡಿ ಇಲ್ಲಿ ಹಾಕಿದಾರಲ್ಲ, ಇದೆಲ್ಲ ಪೂರ್ತಿ ಬೆಂಕಿ ಆಡ್ಕೊಂಡು ಇದು ಮಾಡ್ಕೊಂಡು ಇದು ಆಗ್ತಾಯಿದೆ ಅಲ್ಲವ. ಆದರೂ ನೋಡಿ ಇಲ್ಲಿ ವಾಯುವಿಹಾರಕ್ಕೆ ಹೋಗಿದ್ದಾರೆ ಜನಗಳು, ನೋಡಿ ಇಲ್ಲಿ ಹೋಗ್ತಾ ಇದ್ದಾರೆ. ಇವರಿಗೆಲ್ಲ ತೊಂದರೆ ಆಗ್ತಾಯಿದೆ ಪಾಪ. ಅವ್ರು ಕೇಳ್ತಕ್ಕಂಥದ್ದು ಏನು ಅಂತ ಅಂದರೆ, ನಾವು ಕೇಳೋದು ಇಲ್ಲಿ ಎಲ್ಲ ತಂದು ಸುರಿಯೋರನ್ನ ನೀವು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಬೇಕಾದ್ರೆ ಅವ್ರ ಮೇಲೆ ಮೊಕದ್ದಮೆ ದಾಖಲಿಸಿ ಇದು ಮಾಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಈ ಚನ್ನರಾಯಪಟ್ಟಣದಲ್ಲಿ ಟೌನಲ್ಲಿ ಏನಾಗಿದೆ ಅಂದರೆ, ಈ ಗ್ಯಾರೇಜ್ಗಳು ವೇಸ್ಟ್ ಇರ್ಬೋದು, ಇನ್ನೊಂದಿರ್ಬೋದು, ಟೈರ್ ಪೀಸ್ಗಳಿರ್ಬೋದು, ಇವೆಲ್ಲನೂ ಕೂಡ ಈ ಹೋಟ್ಲಲ್ಲಿ ವೇಸ್ಟನ್ನ ಅವನು ಕಲೆಕ್ಟ್ ಮಾಡ್ಕೊಂಡೋಗಿ ನಲ್ಲೂರಿರ್ತಕ್ಕಂಥ ಡಂಪ್ ಯಾರ್ಡ್ಗೆ ಇದು ಮಾಡ್ತಾಯಿದ್ದಾರೆ. ಆದರೆ ಈ 23 ವಾರ್ಡ್ಗಳಲ್ಲಿ ಇರ್ತಕ್ಕಂಥ ಎಲ್ಲ ಗ್ಯಾರೇಜ್ಗಳಿಂದ ಯಾವುದೇ ರೀತಿಯಾದಂತಹ ಅನುಪಯುಕ್ತ ವಸ್ತುಗಳನ್ನ ಇವರು ಕಲೆಕ್ಟ್ ಮಾಡ್ತಾಯಿಲ್ಲ. ಅದರಿಂದ ಏನಾಗಿದೆ ಅಂತ ಅಂದರೆ, ಗ್ಯಾರೇಜ್ ಮಾಲೀಕರು ಸಂಜೆ ಆಯಿತು ಅಂತಂದರೆ ಬೆಂಕಿ ಹಾಕ್ತಾರೆ, ಬೆಳಿಗ್ಗೆ ಇನ್ನು ವಾಯುವಿಹಾರಕ್ಕೆ 5 ಗಂಟೆ 6 ಗಂಟೆಗೆ ಬಂದರೆ ಅಲ್ಲೂ ಹಾಕೊಂಡಿರ್ತಾರೆ, ಬೆಂಕಿ ಹಾಕೊಂಡಿರ್ತಾರೆ. ಈ ಥರ ಎಲ್ಲ ಆಗಿದೆ ಪರಿಸ್ಥಿತಿಗಳು. ಅದರಿಂದ ಈ ಜಿಲ್ಲಾಧಿಕಾರಿಗಳು ಹಾಗೂ ಈಗ ಪುರಸಭೆ ಏನಿದೆ ಅದಕ್ಕೆ ಈ AC ಅವ್ರನ್ನ ನೇಮಕ ಮಾಡಿದ್ದಾರೆ. ಅವ್ರೇನು ಮಾಡ್ತಾಯಿದ್ದಾರೆ, ಮತ್ತು ಈ ಪುರಸಭೆಯಲ್ಲಿ ಚೀಫ್ ಆಫೀಸರ್ ಏನು ಮಾಡ್ತಾಯಿದ್ದಾರೆ, ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಗಳು ಏನು ಮಾಡ್ತಾಯಿದ್ದಾರೆ, ಇವ್ರಿಗೆಲ್ಲ ಸುಮ್ಮನೆ ಪುಷ್ಕಟಸರ ಇಂಜಿನಿಯರ್ಗಳು ಏನು ಮಾಡ್ತಾಯಿದ್ದಾರೆ, ಇವರೆಲ್ಲ ಪುಷ್ಕಟ ಸಂಬಳ ತಗೊಂಡು ಕಾರ್ಯವನ್ನು ಕರ್ತವ್ಯವನ್ನು ಮರ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾಮಿ ಬೆಳಿಗ್ಗೆ ಹೊತ್ತು ಅವ್ರಿಗೆ ನೋಡಿ ಇಲ್ಲಿ ಇನ್ನೂ ನೋಡಿ ಇಲ್ಲೆಲ್ಲ ಬೆಂಕಿ ಆಡ್ತಾಯಿದೆ ಇನ್ನೂ ಎಲ್ಲ ನೋಡಿ ಇಲ್ಲಿ ಏನಾಗಿದೆ ನೋಡಿ. ಈ ಕಡೆಗೆ ಜನಗಳೆಲ್ಲ ವಾಯುವಿಹಾರಕ್ಕೆ ಎಲ್ಲ ಬರ್ತಾರೆ, ಇಲ್ಲ ಪಾರ್ಕಿಗೆ ಇಲ್ಲ ಇಲ್ಲೆಲ್ಲ ಯಾಕೆ ಬರ್ತಾರೆ ಅಂತ ಅಂದರೆ ಆರೋಗ್ಯವಾಗಿ ಇರಬೇಕು ಅಂತ ಬರ್ತಾರೆ. ಆದರೆ ಇಲ್ಲಿ ಆರೋಗ್ಯನ ಕೆಡಿಸ್ಕೊಳ್ಳೋಕೆ ಬಂದ ಪರಿಸ್ಥಿತಿ ಆಗೋಗಿದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಈ ಚೀಫ್ ಆಫೀಸರು ಇದ್ರ ಬಗ್ಗೆ ಕ್ರಮ ವಹಿಸಬೇಕು. ಯಾವ್ಯಾವ ಅಂಗಡಿಗಳು ಮುಂದೆ ಅದನ್ನು ಹಾಕಿ ಗುಡ್ಡೆ ಹಾಕಿ ಬೆಂಕಿ ಇಡ್ತಾ ಇದ್ದಾರೆ ಅಂಥ ಅಂಗಡಿಗಳಿಗೆ ನೋಟಿಸ್ ಕೊಟ್ಟು ಅವ್ರ ಅನುಮತಿಯನ್ನು ರದ್ದು ಮಾಡಬೇಕು ಅಂತ ಕೇಳ್ತಾ, ಇನ್ನು ಈ ಬೆಳಿಗ್ಗೆ ಹೊತ್ತು ಅವ್ರಿಗೆ ಒಂದು ತಿಳಿಯೋ ಕೆಲಸವನ್ನು ಮಾಡಬೇಕು. ಯಾವ್ಯಾವ ಅಂಗಡಿಗಳ ಮುಂದೆ ಆಗ್ತಾಯಿದ್ದಾರೆ ಬೆಂಕಿನ, ಚೀಫ್ ಆಫೀಸರು ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಹೋಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಈ ರೀತಿ ಹಾಕ್ಬೇಡಿ, ನಮ್ಮದೇ ವೆಹಿಕಲ್ ಬರುತ್ತೆ ಅದಕ್ಕೆ ನೀವು ಕೊಡಿ ಅಂತ ಹೇಳಿ ಅಂಗಡಿಗಳಿಗೆ ಒಂದೊಂದು ವಸ್ತುಗಳನ್ನ ಯಾವುದೋ ಒಂದು ಡಬ್ಬನೋ ಅಥವಾ ಇನ್ನೊಂದು ಕೊಟ್ಟು ಅವ್ರಿಗೆ ಒಂದು ಮನವರಿಕೆ ಮಾಡಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳ್ತಾಯಿದ್ದೀನಿ.